ನಾವು ಮಡಿಕೇರಿಗೆ ಹೋಗ್ತಾ ಇದ್ದೀವಿ. 2 days 1 night ಟ್ರಿಪ್. ಎಲ್ಲೋ ಬೋರ್ಡ್ ಕಾರಲ್ಲಿ ಅಮ್ಮ, ಚಿಕ್ಕಮ್ಮ, ಮಗಳು, ನಾನು. ನಾವು ಚಿಕ್ಕಮಗಳೂರು ರೂಟಲ್ಲಿ ಹೋಗಿದ್ದು. ಸೊ ಅಲ್ಲಿ ಬಾಬಾ ಬುಡನ್ಗಿರಿ ಬೆಟ್ಟ ಸಾಲುಗಳ ಮೇಲೆ ಬೆಳಿಗ್ಗೆ ಇಬ್ಬನಿ ಬಿದ್ದಿರೋ ದೃಶ್ಯ ನಾನು ನೋಡೋದೇ ಒಂದು ಅದ್ಭುತ. ಅದನ್ನು ಕಣ್ಣಲ್ಲಿ ನೋಡಬೇಕು. ವಿಡಿಯೋದಲ್ಲಿ ಏನಷ್ಟು ಖುಷಿ ಮಜಾ ಸಿಗಲ್ಲ. ಕಣ್ಣಲ್ಲಿ ನೋಡಿದಾಗ ಸಿಗೋ ಖುಷಿನೇ ಬೇರೆ. ಬಾಬಾ ಬುಡನ್ಗಿರಿಗೆ ಹೋಗಿದ್ದೀವಿ ನಾವು, ಬಟ್ ಇದು ಸೈಟ್ ಸೀನ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗಾಗಿ ರೆಕಾರ್ಡ್ ಮಾಡಿದೆ ನಾನು. ಕುಶಾಲನಗರದಿಂದ 3 ಕಿಲೋಮೀಟ್ರ್ ದೂರದಲ್ಲಿರೋ ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ. ಎಂಟ್ರಿ ಟಿಕೆಟ್ 10 rupees, ಮಕ್ಕಳಿಗೆ 5 rupees ಟಿಕೆಟ್ ತೊಗೊಂಡಾಯಿತು. ಇವಾಗ ಒಳಗಡೆ ಹೋಗ್ತಾಯಿದ್ವಿ. ಇದೊಂದು ದ್ವೀಪ, ಸುತ್ತ ಕಾವೇರಿ ನದಿ ಇರೋ ದ್ವೀಪ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೂಲಕನೇ ಒಳಗಡೆ ಹೋಗಬೇಕು. ಅದು ದ್ವೀಪ, ಸುತ್ತ ನೀರು, ಮಧ್ಯ ಇರೋದು ಒಂದು ಇದು ನಿಸರ್ಗಧಾಮ. ಹೆಸರು ಚೆನ್ನಾಗಿದೆ, ಕಾವೇರಿ ನದಿ, ಅದು ಮಧ್ಯ ಇರೋದು ನಿಸರ್ಗಧಾಮ. ಈ ಬ್ರಿಡ್ಜಲ್ಲಿ ಹೋಗ್ತಾ ಅಮ್ಮ ಮತ್ತು ಚಿಕ್ಕಮ್ಮ ಸ್ವಲ್ಪ ಭಯಪಟ್ಟರು. ಅದು ಬ್ರಿಡ್ಜ್ ಶೇಕ್ ಆಗ್ತಾಯಿತ್ತು. ಆ ನೀರು ಹಸಿರು, ಅದರಲ್ಲಿ ಬಿಳಿ ಬೋಟ್ಗಳು ಹೋಗ್ತಾ ಇರೋದು, ಒಳ್ಳೆ ಹಂಸ ಪಕ್ಷಿ ನೀರಲ್ಲಿ ತೇಲ್ತಾ ಇರೋ ಥರ ದೃಶ್ಯ ನೋಡೋದಕ್ಕಂತೂ ತುಂಬ 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 ಬ್ಯೂಟಿಫುಲ್ಲಾಗಿ ಇತ್ತು. ಅಲ್ಲಿಂದ ಮುಂದೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ಬಟ್ ಜನ ಹಿಂದೆ ಬರ್ತಾಯಿದ್ರು. ನಮ್ಮದು ಮೇನ್ ಟಾರ್ಗೆಟ್ ಇದ್ದಿದ್ದು ಬರ್ಡ್ ಪಾರ್ಕ್. ಬರ್ಡ್ಸ ನಾನು ನೋಡಿದ್ದೆ, ಕಲರ್ ಬರ್ಡ್ಸ್ ಇರೋದು ಅಲ್ಲಿ ನೋಡಿದ್ದೆ. ಇದು ಎಂಟ್ರೆನ್ಸ್, ಬರ್ಡ್ ಪಾರ್ಕೆ ಇದು ಎಂಟ್ರೆನ್ಸು. ಅಲ್ಲಿ ಬಿದಿರಿನ ಕಾಡು, ದಟ್ಟ ಕಾಡಿದೆ. ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಇವರು ಕೊಡವ ಶೈಲಿಯ ಸೀರೆ ಉಟ್ಟ ಸ್ತ್ರೀಯರು. ಕೊಡವ ಶೈಲಿಯ ಅದು ಸೀರೆ, ಅದೇ ಒಂದು ವಿಶೇಷ. ನನಗೂ ಕೂಡ ಉಡೋಕ್ಕೆ ಆಸೆ. ಹಾಗಾಗಿ ನಾನು ರೇಷ್ಮೆ ಸೀರೆ ಮತ್ತು ಅದು ಸರ, ಏನು ಕೊಡುವ ಸ್ಟೈಲ್ ಸರ ಹಾಕ್ತಾರೋ ಅದು ನಾನು ತಗೊಂಡು ಬಂದಿದ್ದೆ. ನಾನು ಕೂಡ ಅದೇ ಥರ ಉಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಕೊಡವರ ವೀರ, ಇವರು ಕೊಡವ ಶೈಲಿಯ ಸಾಂಪ್ರದಾಯಿಕ ಉಡುಗೆ ತೊಟ್ಟಿರುವ ಪುರುಷರು. ಅಲ್ಲಿ ಹಬ್ಬಗಳಲ್ಲಿ ಈ ಥರ ಬಟ್ಟೆ ಹಾಕ್ತಾರೆ. ಈಗ ಬರ್ಡ್ ಪಾರ್ಕ್ಗೆ, ಡಿಯರ್ ಪಾರ್ಕು ಅದು ಇದು ತುಂಬ ಇದೆ ಅಲ್ಲಿ. ತುಂಬ ದೊಡ್ಡ 64 acres ವಿಶಾಲವಾಗಿದೆ. ಬಟ್ ನಾವು ಹೋಗಿದ್ದು ತುಂಬ ಕಡಿಮೆ. ಬರ್ಡ್ ಪಾರ್ಕ್ ಮೇನ್ ಟಾರ್ಗೆಟ್ ಇತ್ತು. 30 ರೂಪಾಯಿ ಎಂಟ್ರಿ ಫೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ವಿ ಲವ್ ಬರ್ಡ್ಸ್ ಅಂತ ಒಂದು ಬೋರ್ಡ್. ಅಮ್ಮ, ಚಿಕ್ಕಮ್ಮ ಸ್ವಲ್ಪ ನಿಧಾನ ಬರ್ತಾಯಿದ್ರು. ನಾನು ನನ್ನ ಮಗಳಿಗೆ ಕರ್ಕೊಂಡು ಮುಂದೆ ಹೋಗ್ತಾಯಿದ್ದೆ. ಅವಳಂತೂ ತುಂಬ ಎಕ್ಸೈಟ್ ಆಗಿದ್ಲು. ಆದರೆ ಪಕ್ಷಿಗಳು ಪಂಜರ, ಫೆನ್ಸಿಂಗ್ ಒಳಗೆ ಇತ್ತು. ಕ್ಯಾಮ್ರಾಗಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸ್ತಾ ಇತ್ತು, ಕ್ಯಾಮ್ರಾಗಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇದು ಆಸ್ಟ್ರಿಚ್ಗೆ ಫೀಡಿಂಗ್ ಇತ್ತು. ಒಳಗಡೆ ಹೋಗಿ ಫೀಡಿಂಗ್ ಮಾಡಿಸ್ಬೋದಾಗಿತ್ತು. ಆದರೆ ಅದು ಆಸ್ಟ್ರಿಚ್ ತುಂಬ ಎತ್ತರ, ತುಂಬ ದೊಡ್ಡಕ್ಕಿದ್ದರಿಂದ ಅದ್ರದ್ದು ಗಾತ್ರ ನೋಡಿ ಅಕಸ್ಮಾತ್ ಅದು ಕುಕ್ಬಿಟ್ರೆ ನಾವು ಅಲ್ಲೇ ಬಿದ್ದೋಗ್ಬಿಡ್ತೀವಿ ಅಂತ ಹೆದ್ರುಕೊಂಡು ಫೀಡಿಂಗ್ ಮಾಡ್ಸೋಕ್ಕೆ ಒಳಗಡೆ ಹೋಗಲಿಲ್ಲ, ಭಯ ಪಟ್ಕೊಂಡು. ಬಟ್ ಹೊರಗಡೆಯಿಂದ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ ನಾನು. ಅದು ಡೋಂಟ್ ಕೇರ್, ನಾನು ಮಾತಾಡಿಸ್ಲೇ ಇಲ್ಲ, ಬಂದೆ ಸುಮ್ಮನೆ. ಏನು ಮಾಡೋದು. ಇಲ್ಲಿ ಬೇರೆ ಬೇರೆ ದೇಶದ ಪಕ್ಷಿಗಳನ್ನು ಸಾಕಿದ್ದಾರೆ. ಮತ್ತು ಅಲ್ಲಿ ಬೋರ್ಡ್ ಕೂಡ ಇದೆ, ಅದು ಯಾವ ಪಕ್ಷಿ ಅಂತ. ಸಿಲ್ವರ್ ಪೀಸಂಟ್ ಇದು. ಈಗ ನಾವು ನೋಡ್ತಾ ಇರೋದು ಸಿಲ್ವರ್ ಪೀಸಂಟ್. ಆಮೇಲೆ ಟರ್ಕಿ, ಯಾವ್ಯಾವುದು, ನಾನು ಅಲ್ಲಿ ಕಲರ್ ಪಕ್ಷಿಗಳು. ಅದು ನನಗೆ ಫೋಟೋ ಕೂಡ ತೆಕ್ಕೊಂಡಿಲ್ಲ. ಅಲ್ಲಿ ಒಳಗಡೆ ಹೋಗಿ ಫೋಟೋ ತೆಕ್ಕೊಳ್ಲಿಕ್ಕೆ ಚಾರ್ಜಸ್ ಇದೆ, 60 rupees per head. ನಾನು 60 rupees ಟಿಕೆಟ್ ತೊಗೊಂಡಿದ್ದೆ. ಬಟ್ ಕ್ಯೂ ತುಂಬ ದೊಡ್ಡದಿತ್ತು, ಉದ್ದ ಕ್ಯೂ ಇತ್ತು. ಬಟ್ ಅಷ್ಟರೊಳಗೆ ನೋಡ್ಕೊಂಡು ಬಂದುಬಿಡ್ಬೋದು. ಅಲ್ಲಿ ಕ್ಯೂ ನಿಲ್ಲೋದಕ್ಕಿಂತ ಬರ್ಡ್ಸನ್ನ ನೋಡ್ಕೊಂಡು ಬಂದುಬಿಡ್ಬೋದು. ಒಳಗಡೆ ಫೀಡಿಂಗ್ ಇದೆ, ಅಲ್ಲಿ ಮುಗಿಸ್ಕೊಂಬರೋಣ ಅಂತ ಬಂದ್ವಿ.
ಬಟ್ ಆಮೇಲೆ ಕೂಡ ನಮಗೆ ಅದು ಬರ್ಡ್ ಫೀಡಿಂಗ್ ಸಿಗಲಿಲ್ಲ. ಬ್ಯೂಟಿಫುಲ್ ಬರ್ಡ್ಸ್ ಜೊತೆಗೆ ಒಂದು ಫೋಟೋ ಕೂಡ ತೆಕ್ಕೊಳ್ಳಲಿಲ್ಲ. ಅದು ಸೀನ್ ಮಿಸ್ ಆಯಿತು. ಬಟ್ ಇಲ್ಲಿ ಫೀಡಿಂಗು ಚಿಕ್ಕ ಚಿಕ್ಕ ಗಿಣಿಗಳು, ಅದೊಂದು ಫೆನ್ಸಿಂಗ್ ಥರದೊಂದು ಮನೆ ಮಾಡ್ಯಾರೆ, ಅದರೊಳಗೆ ಹೋಗ್ತಾಯಿದ್ದೀವಿ ಇವಾಗ. ಅಲ್ಲಿ ಫೀಡಿಂಗ್ ಸಿಕ್ತು. ತುಂಬ ಜನಕ್ಕೆ ಬಿಡ್ತಾರೆ, ಒಂದು ರೌಂಡ್ ನಿಂತ್ಕೋಬೋದು ಅಲ್ಲಿ. ಫೆನ್ಸಿಂಗ್ ಒಳಗೆ ಪಕ್ಷಿಗಳಿರೋದ್ರಿಂದ ಅಷ್ಟು ಅಟ್ರ್ಯಾಕ್ಷನ್, ವೀಡಿಯೋದಲ್ಲಿ ಅಷ್ಟು ಅಟ್ರ್ಯಾಕ್ಷನ್ ಕಾಣಲ್ಲ. ಇವರು ನಮ್ಮ ಚಿಕ್ಕಮ್ಮ, ಅಮ್ಮನ ತಂಗಿ ಕಮಲಮ್ಮ ಅಂತ. ಟರ್ಕಿ, ಕಲರ್ ಟರ್ಕಿಗಳಿದೆ, ತುಂಬ ಚೆಂದ ಇತ್ತು, ಗುಂಡಕ್ಕೆ. ಇದು ಅದೇ ಟರ್ಕಿ, ವೈಟ್ ಟರ್ಕಿ, ಬ್ರೌನ್ ಟರ್ಕಿ, ಬ್ಲ್ಯಾಕ್ ಟರ್ಕಿ. ಅದಂದರೆ ತುಂಬ ದೊಡ್ಡದಿದೆ, ತುಂಬ ಹೋಗಬೇಕು. ಬಟ್ ನಮಗಲ್ಲಿ ಶಾಪಿಂಗ್, ಈಗ ಬರ್ಡ್ ಫೀಡಿಂಗ್ ಒಳಗಡೆ ಬಂದಿದ್ದೀವಿ. ಅದು ಗಿಣಿ ಬಂದಿತ್ತು ನನ್ನ ಹತ್ರ, ಆಮೇಲೆ ಪಕ್ಕದವ್ರು ಕೈಗೆ ಹಾರೋಗ್ಬಿಡ್ತು. ಅವ್ರಿಗೆ ಒಂದೇ ಕೈಯಲ್ಲಿ 2 ಬರ್ಡ್ ಆಯಿತು, ಹಾರೋಯ್ತು. ಅವ್ರಿಗೆ ಖುಷಿ ಅವ್ರ ಹತ್ರ 2 ಬರ್ಡ್ ಆಯಿತು ಅಂತ. ನಾನು ಕರೆದೆ, ತುಂಬ ತನಕ ಕರೆದ್ಮೇಲೆ ಮತ್ತೆ ನನ್ನ ಕೈಗೆ ಒಂದು ಗಿಣಿ ಬಂತು. ಅದು ಚೆನ್ನಾಗಿತ್ತು, ರೆಡ್ ಗ್ರೀನ್ ಯೆಲ್ಲೋ ಕಲರ್ ಮಿಕ್ಸ್. ಬಾ ಅಂತ ಕರಿತಾ ಇದ್ದೀನಿ. ಬಂತು, ಖುಷಿ ತುಂಬ, ಅಂದರೆ ಹೇಳೋಕ್ಕೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗತ್ತೆ. ಅದು ಪಕ್ಷಿ ಬಂದು ಕೈ ಮೇಲೆ ಕೂತಾಗ ಸೆಲ್ಫಿ ತೊಗೊಂಡೆ, ವಿಡಿಯೋ ತಗೊಂಡೆ. ತುಂಬ ಹೊತ್ತು ತನಕ ನನ್ನ ಬಿಟ್ಟು ಹೋಗಲೇ ಇಲ್ಲ, ತುಂಬ ಹೊತ್ತು ತನಕ ಇತ್ತು, ನನ್ನ ಹತ್ರನೇ ಇತ್ತು ಅದು. ಕೊನೆಗೆ ನಾನೇ ಸಾಕು ವಿಡಿಯೋ ಫೋಟೋ ಮಾಡಿದ್ದು. ಅದು ತಿನ್ನೋಕ್ಕೆ ಲೇಝಿ ಇದ್ವು, ಅಂದರೆ ಬರ್ಡ್ಸು ಒಂಥರ ಎಷ್ಟೋ ಹೊತ್ತಿಗೆ ಒಂದೊಂದು ಗುಕ್ ತಿನ್ನೋದು, ಗುಟುಕು ತಿಂದು ಬೇಜಾರಾಗಿರುತ್ತೋ ಏನೋ ಅವಕ್ಕೂ. ಸೊ ನಿಧಾನ ತಿಂತಾಯಿತ್ತು. ಬಟ್ ನನ್ನನ್ನು ಬಿಟ್ಟು ಮಾತ್ರ ಹೋಗಲಿಲ್ಲ ತುಂಬ ಹೊತ್ತು ತನಕ. ನಾನೇ ಸಾಕು ಅಂತ ಅದನ್ನು ಬಿಟ್ಬಿಟ್ಟು ಹೊರಗಡೆ ಬಂದೆ. ನನ್ನ ಮಗಳು ಫಸ್ಟ್ ಟೈಮ್ ರ್ಯಾಬಿಟ್, ಮೊಲ ನೋಡ್ತಾ ಇದ್ದಾಳೆ. ತುಂಬ ಎಕ್ಸೈಟ್ ಆಗಿದ್ಲು, ತುಂಬ ಎಕ್ಸೈಟ್ ಆಗಿ ಸಿಕ್ಕಾಬಡೆ ಖುಷಿ ಪಟ್ಲು. ಅಲ್ಲಿ ಗಿಳಿಗಳಿತ್ತು ಮೇಲೆ, ತುಂಬ ಚೆನ್ನಾಗಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಪ್ಲೇಸ್, ಬರ್ಡ್ಸ್. ನಮಗೆ ಪಕ್ಷಿಗಳನ್ನು ನೋಡಿದ್ವಿ, ಆಟಾಡ್ಸಿದ್ವಿ, ಫೀಡಿಂಗ್ ಮಾಡಿದ್ವಿ, ಎಲ್ಲ ಇತ್ತು. ಶಾಪಿಂಗ್ ಕಾಂಪ್ಲೆಕ್ಸ್ ಕರೀತಾ ಇತ್ತು ನಮ್ಮನ್ನು, ಹಾಗಾಗಿ ಬೇಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿ ಮಡಿಕೇರಿಲಿ ವೈನ್ ಫೇಮಸ್ಸು. ಹಿಂದೆ ನೋಡಿ ಅಲ್ಲಿ ಎಷ್ಟು ವೈನ್ ಬಾಟಲ್ಸ್. ಇದು ಒಂದು ಶಾಪಲ್ಲ, ಇಡೀ ಮಡಿಕೇರಿಲಿ ಯಾವ ಶಾಪ್ ಹೋದರೂ ನಮಗೆ ವೈನ್ ಕಲೆಕ್ಷನ್ ಸಿಕ್ಕಾಬಡೆ ಸಿಗುತ್ತೆ, ಎಲ್ಲ ವೆರೈಟಿ. ಇದು ಇಯರಿಂಗ್ಸು, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ನೋಡಿ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ. 2 ತೊಗೊಂಡೆ, 50 ರೂಪೀಸ್ ಈಚ್ 2. ಬಟ್ ಎಲ್ಲ ಶಾಪ್ಗೂ ವಿಸಿಟ್ ಮಾಡಿದ್ವಿ. ಪುಟಾಣಿದೊಂದು 3 ಪರ್ಸ್ಗಳು. ಅಷ್ಟು ಡೀಟೇಲ್ ಶಾಪಿಂಗ್ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ಇಯರಿಂಗ್ ನನ್ನ ಮಗಳು ಇಷ್ಟಪಟ್ಲು, ಬಟ್ ನಾನು ಅದನ್ನು ತೊಗೊಂಡಿಲ್ಲ. ಅವಳಿಗೆ ಗ್ಲಾಸಸ್ ತೊಗೊಳ್ತೀನಿ ಅಂದ್ಲು, ಬಟ್ ಅವಳು ಪ್ರಾಪರಾಗಿ ಇಟ್ಕೊಳ್ಳಲ್ಲ. ಇದು ಮನೆಗೆ ಬೇಕಾಗಿರೋ ಶೋ ಐಟಮ್ಸ್ನ ಏನಾದರೂ ಮನೆಗೆ ಅಲ್ಲಿದು ಮೆಮೊರಿ ಅಂತ ತೊಗೊಂಬರೋಣ ಅಂತ ಶೋ ಐಟಮ್ಸ್ ಅಂಗಡಿಗೆ ಹೋಗಿದ್ದು. ಇದು ವುಡ್ ಪೌಡರಿಂದ ಮಾಡಿರೋ ಆನೆಗಳು, ಬುದ್ಧ ಫೇಸು, ತುಂಬ ವಿಶೇಷವಾಗಿ ಆಕರ್ಷಕವಾಗಿರೋ ಅಂಥ ಒಂದು ಶೋ ಐಟಮ್ಸ್ ಇತ್ತು. ಇದು ಅಮ್ಮ, ಚಿಕ್ಕಮ್ಮ. ಇದು ಆನೆ ವುಡ್ ಪೌಡರಿಂದ ಮಾಡಿರೋದಂತೆ. 450 ರೂಪೀಸ್ ಹೇಳಿದ್ರು. ₹450 ಆನೆ ನನ್ನ ಕೈಲಿರೋದು. ಆ ಶಾಪ್ ನೋಡಿ ಎಷ್ಟು ಚೆನ್ನಾಗಿದೆ, ವುಡನ್ ಶೋ ಐಟಮ್ಸ್. ಮನೇಲಿ ಐಟಮ್ಸ್ ಇಟ್ಟರೆ ಮನೆಗೆ ಒಂದು ಮೆರುಗು.
ನಾನೊಂದು ಶೋ ಪೀಸ್ ನೋಡಿದೆ, ಅದು ಈಗ ತಗೊಳ್ತೀನಲ್ಲ ಅದು, ಇದು 5000 ಹೇಳಿದ್ರು. ಬಟ್ ಅದನ್ನು ಕ್ಯಾರಿ ಮಾಡೋದು ಕಾರಲ್ಲಿ ಕಷ್ಟ ಅಂತ ನಾನು ತೊಗೊಳ್ಲಿಲ್ಲ. ಬಟ್ ಇಷ್ಟ ಆಯಿತು. ಅದು ಮನೆಗೆ ಹಾಲಲ್ಲಿ ಹಾಕ್ಬಿಟ್ರೆ ಒಂದು ಅಟ್ರ್ಯಾಕ್ಷನ್, ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಾವು ಉಡುಪಿ ವೆಜ್ ಹೋಟೆಲಲ್ಲಿ ಊಟ ಮಾಡಿ ಬಾಯಿ ತುಂಬ ಬೀಡ ಹಾಕ್ಕೊಂಡು ಅಲ್ಲಿಗೆ ಕಾವೇರಿ ನಿಸರ್ಗಧಾಮ ಟ್ರಿಪ್, ಅಲ್ಲಿಗೆ ಆ ಪ್ಲೇಸ್ದು ಮುಗೀತು.